ಯೋಸೇಫರು ಮನೆಯಲ್ಲಿ ಪ್ರಾರ್ಥನಾ ಪರನಾಗಿದ್ದ, ದೇವರನ್ನ ಎದುರು ನೋಡುವಂಥ ವ್ಯಕ್ತಿಯಾಗಿದ್ದ. ಅವನಿಗಿರ್ತಕ್ಕಂಥ ಅಣ್ಣ ತಮ್ಮರೆಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ. ಆ ವಿಷಯವನ್ನು ತಗೊಂಡು ಬಂದು ಯಾರಿಗೆ ಹೇಳ್ತಿದ್ದ? ತಂದೆಗೆ ಹೇಳ್ತಿದ್ದ. ಅದನ್ನ ನೋಡ್ಬಿಟ್ಟು ಅಣ್ಣ ತಮ್ಮರೆಲ್ಲ ಏನು ಮಾಡಿದಾರೆ? ಅದನ್ನ ಏನು ಮಾಡಿದ್ರು? ಚಾಡಿ ಹೇಳ್ತೀವಿ ನಮ್ಮ ಮೇಲೆ, ಅಪ್ಪನ ಗುಂಡಿನ ಬೇಯಿಸ್ತೀವಿ, ನಮಗೆ ಕೊಡೋದೆಲ್ಲ ಕೊಂಡಾರ್ದಂಗೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ತಮ್ಮನ ಮೇಲೆ ಏನು ಮಾಡಿದ್ರು ಅವರು? ದ್ವೇಷ ಸಾಧಿಸಿ ದೇವರು ದರ್ಶನ ಕೊಟ್ಟ ಯೋಸೇಫನಿಗೆ. ಆ ದರ್ಶನ ದೇವರು ಸುಮ್ಮನೆ ಬಿಡ್ಲಿಲ್ಲ. ಆ ದರ್ಶನವನ್ನು ನೆರವೇರಿಸಬೇಕು. ಆದ್ರೆ ಆ ದರ್ಶನ ನೆರವೇರಬೇಕಾದ್ರೆ ಎಷ್ಟು ಕಷ್ಟ ಬಂತು. ದೇವ್ರನ್ನ ಬಿಟ್ಟನ ಯೋಸೇಫ. ಅಣ್ಣ ತಮ್ಮರು ಹೊಡೆದ್ರು, ಕುಣಿಯೊಳಗೆ ಹಾಕಿದ್ರು. ಅವ್ರಿಗೆ ಏನು ತಗೊಂಬಂದನ? ಹಬ್ಬ ಆಗ್ಯದ, ಒಳ್ಳೆ ಹೋಳಿಗೆ ಕರಿಗಡಬು. ಈಗ ನಾವು ಮೊನ್ನೆ ಮಾಡಿದ್ರಿ, ಕೆಲವರು ಉಂಡಿಗಳನ್ನು ಮಾಡಿರಿ, ಗಾರಿಗೆ ಇನ್ನು ನಾನಾ ಥರವಾಗಿ ಮಾಡಿ ಆ ಕಡೆ ಈ ಕಡೆ ಪುತ್ತಿಗಳನ್ನು ನೀವು ಕಳಿಸಿರಿ, ತೊಗೊಂಬಂದಿರಿ, ತಿಂದಿರಿ, ಮುಗಿಸ್ಬಿಟ್ರಿ. ಒಂದು ತಿಂಗಳು ತಂದು ಹೌದಲ್ಲ? ಅಲ್ಲಿಲ್ಲ ಅಯ್ಯ ದೇವ್ರ ಮಾಯ ಮುಟ್ಟಾಗ ದೇವ್ರ ಸ್ತೋತ್ರ ಉಂಟಾಗ ಆಮೇಲೆ ಅಲ್ಲಿಲ್ಲೋಯ್ಯ. ನಮ್ಮ ಮನೆಗೂ ಭಾಳ ಬಂದಿದ್ದೀವಿ. ದೇವ್ರ ನಾವು ಸ್ತೋತ್ರವಾಗಿ ಮಾಡ್ಕೊಂಡು ಊಟ ಮಾಡ್ರಿ. ದೇವ್ರು ಏನು ಮಾಡಿದ್ದಾನೆ? ಹುಟ್ಟಿದ್ದಾನೆ. ಅದು ಪ್ರತಿ ವಾರ ಮಾಡ್ರಿ. ಅವಾಗೇ ಮಾಡೋದಲ್ಲ, ಯಾವಾಗ ನೀವು ನೆನಪಾಗತ್ತೆ ಅವಾಗೆಲ್ಲ ಮಾಡ್ಕೊಂಡು ಊಟ ಮಾಡಿ. ಪ್ರತಿಸಲ ಮುಖ್ಯವಾಗಿ ದೇವರು ಒಂದು ದಿವಸ ನೇಮಕ ಮಾಡಿ 4 ದಿವಸ ದುಡಿದು ನಿನ್ನ ಕೆಲಸವನ್ನು ಮಾಡಿ 7ನೇ ದಿವಸವೂ ಮೀಸಲಾದ ದಿನವಾಗಿದೆ. ಆ ದಿನದಲ್ಲಿ ನೀನು ಯಾವ ಕೆಲಸ ಮಾಡಬಾರ್ದು. ನಿನಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ರೆಡಿ ಮಾಡ್ಕೋಬೇಕು. ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯಬೇಕು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಆ ಯೋಸೇಫನ್ನ ಅಣ್ಣ ತಮ್ಮ ಏನು ಮಾಡಿದ್ರು? ಕುಣಿಯೊಳಗೆ ಹಾಕಿದ್ರು. ಈತ ಬುದ್ಧಿ ತಗೊಂಬಂದ ವ್ಯಕ್ತಿಗೆ ಅಂಗಿ ಆದರೂ ಪ್ರಿಯರೇ, ಹೊಡೆದ್ರು ಪ್ರಿಯರೇ, ಉಗಳಿದ್ರು ಪ್ರಿಯರೇ, ಆಮೇಲೆ ಅದ್ರಾಗ ಹಾಕಿದ್ರು ಪ್ರಿಯರೇ. ಅಯ್ಯೋ ಅಣ್ಣಂದಿರು, ನಾನೇನು ಮಾಡಿದೆ ನಿಮಗೆ? ನಾನೇನು ಮಾಡಿದೆ ಅಂತ. ಇಲ್ಲ, ಆವತ್ತು ನಿನ್ನ ಕನಸಿನ ವಿಚಾರ ಹೇಳಿದ್ದಲ್ಲ, ನಾವೆಲ್ಲರೂ ನಿನಗೆ ಅಡ್ಡ ಬಿಡ್ತೀವಿ ಅಂತ ಕನಸು ನಿನಗೆ ಬಿಡುತ್ತಾ? ಈಗ ಹೆಂಗೆ ಅಡ್ಡ ಬಿಡ್ತೀವಿ ನಮಗೂ ನಿನಗೂ ಗೊತ್ತಾಗತ್ತಲ್ಲ. ನಿಮ್ಮ ಪುಣ್ಯಾಗ ನಾವು ಮೇಲೆ ಇದು ಕನಸು ಬಿದ್ದಿತ್ತು. ದೇವ್ರು ಕನಸು ಕೊಟ್ಟಿದ್ದೆ ಏನಂತ? ಎಲ್ಲರೂ ನಿಲುವು ಕೊಯ್ಯಾರ, ಜೋಳದ ನಿಲುವು ಕೊಯ್ತಾರೆ. ಅದೇ ಪ್ರಕಾರವಾಗಿ ಸೂಡು ಕಟ್ಟಿದ್ದಾರೆ. ಕಟ್ಟಿದ ಮೇಲೆ ಈತನ ಸೂಡಿಗೆ ಅವರೆಲ್ಲರ ಸೂಡುಗಳು ಅಡಗಿದ್ವಂತೆ. ಇದು ಕನಸು ಬಿದ್ದವು. ಆಮೇಲೆ ನಕ್ಷತ್ರಗಳು, 11 ನಕ್ಷತ್ರಗಳು, ಆಮೇಲೆ ಸೂರ್ಯ ಚಂದ್ರರು ಈತನ ನಕ್ಷತ್ರಕ್ಕೆ ಅಡ್ಡ ಬಿದ್ದರು. ಅಲ್ಲಿಲ್ಲಯ್ಯ ಅಂದ್ರೆ ಒಂದು ನಕ್ಷತ್ರಕ್ಕೆ, ಅದು ಈತರ ಮುಂದೆ ಒಂದು ನಕ್ಷತ್ರ, ಅವರೆಲ್ಲರ ಮುಂದೆ ಒಂದೊಂದು ನಕ್ಷತ್ರ. ಎಲ್ಲ ನಕ್ಷತ್ರಗಳು ಯಾರಿಗೆ ಅಡ್ಡ ಬಿದ್ದವು? ಅವಾಗ ಅವ್ರ ತಂದೆನಂತ, ನಾವು ತಂದೆ ತಾಯಿಗಳು, ನಾವು ನಿನಗೆ ಅಡ್ಡ ಬಿಡ್ತೀವಿ ಅಂತ ಅನ್ನ. ಆದರೂ ಕೂಡ ಅದು ಮನುಷ್ಯನಾಗಿ ಇಟ್ಕೊಂಡಾಗ ಯಾಕೆ ಗೊತ್ತಾ? ಯೋಸೇಫು ಪ್ರಾರ್ಥನಾ ಪರನಾಗಿದ್ದ. ಅಲ್ಲಿ ಹೊಡೆದು ಅದರೊಳಗೆ ಹಾಕಿದ್ರು ಕೂಡ ಅವ್ರನ್ನ ಬೈಲಿಲ್ಲ ಪ್ರಿಯರೇ. ಆಮೇಲೆ ನದಿ ಇಸ್ಮಾಯಿಲ್ರು ಬಂದರು, ಹಂಗೆ ಹೋಗ್ತಾ ಇದ್ರು ಒಂಟಿ ಮೇಲೆ. ಅವ್ರು ಏನಂದ್ರೆ ಮನುಷ್ಯರೇ ವ್ಯಾಪಾರ ಮಾಡೋರು. ಅವರು ಏನು ಮಾಡೋರು? ಈಗ ಹೆಂಗೆ ದನ ವ್ಯಾಪಾರ ಐತಲ್ಲ, ಗುರಿ ವ್ಯಾಪಾರ ಐತಲ್ಲ, ಮನುಷ್ಯರ ವ್ಯಾಪಾರನ ಐತಲ್ಲ. ಆಗಿನ ಕಾಲಕ್ಕಿಂತ ಈಗಲೂ ಕೆಲವರು ಮಾಡ್ತಾರೆ. ದುಬಾಯಿ ಅಂತಲ್ಲೆಲ್ಲ ಮಾಡ್ತಾರೆ. 10 ವರ್ಷ 20 ವರ್ಷ ಅಲ್ಲಿ ವಾಸ ಮಾಡಿ ಎಲ್ಲ ಅವರಿಗೆ ಗುಲಾಮರಾಗಿರ್ತಾರೆ. ಅಲ್ಲಿಲ್ಲಯ್ಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜರು ಆಮೇಲೆ ಅದೇ ಸಮಯದಲ್ಲಿ ಆತನನ್ನು ಹೊರಗೆ ತೆಗಿತಾರೆ. ಹೊರಗೆ ತೆಗೆದ ಮೇಲೆ ಆ ಇಸ್ಮಾಯಿಲ್ರಿಗೆ ದುಡ್ಡಿಗೆ ಮಾರಿಬಿಡ್ತಾರೆ. ಯಾರನ್ನ? ದುಡ್ಡಿಗೆ ಮಾರಿದ ಮೇಲೆ ಇವರು ಹೋಗಿ ಅಲ್ಲಿ ಆ ಒಂದು ದೇಶದಲ್ಲಿ ಏನು ಮಾಡ್ತಾರೆ? ಐಗುಪ್ತ ದೇಶದಲ್ಲಿ ಮಾರಾಟಕ್ಕೆ ಇರ್ತಾರೆ. ಮಾರಾಟಕ್ಕೆ ಇಟ್ಟಾಗ ಓಜಿಪುರ್ ಅಂತ ಒಬ್ಬ ವ್ಯಕ್ತಿ, ಆತ ಏನು ಮಾಡ್ತಾನೆ? ಇದನ್ನ ಕೊಂಡ್ಕೊಂಡ ಮೇಲೆ ಭಾಳ ಚಂದ ಅದನ್ನು ಪ್ರಿಯ, ಯೌವನಸ್ಥ ಹುಡುಗ ಪ್ರಿಯ. ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮನೆಗೆ ದಣಿ ಹೇಳಿದ ಕೆಲಸ ಎಲ್ಲ ಮಾಡ್ತಾರೆ. ಆದರೆ ದಣಿ ಇವನ್ನ ಗಮನಿಸ್ತಾ ಇರ್ತಾನೆ. ಉಳಿಕೆದರೆ ಎಲ್ಲ ಆಳು ಮಕ್ಕಳನ್ನ ಗಮನಿಸ್ತಾನೆ. ಆದರೆ ಇವನಲ್ಲಿ ಭಾಳ ವ್ಯತ್ಯಾಸ ಇದೆ. ಏನು ಗೊತ್ತಾ? ಬೆಳಗಾವಿ ಮುಂಜಾನೆ 4 ಗಂಟೆಗೆ
ಇನ್ನು ಕತ್ತಲಿರುವಾಗಲೇ ಮೊಣಕಾಲೂರಿ ಸೃಷ್ಟಿ ಮಾಡಿದ ದೇವರಿಗೆ ಧ್ಯಾನ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಾಗ ಆರಂಭ ಕೆಲಸ ಮಾಡ್ತಾ ಇದ್ರೆ ಪ್ರಾರ್ಥನೆ ಮಾಡಿ ಕೆಲಸ ಮಾಡ್ತಾನೆ. ಈ ಇಸ್ರಾಯೇಲರ ಒಂದು ಪದ್ಧತಿ ಏನಂದ್ರೆ 3 ಸಲ ಅವರು ಪ್ರಾರ್ಥನೆ ಮಾಡೋರು. ಪ್ರೈಸಲ್ಲ, ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಅದೇ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾರೆ. ಊಟ ಮಾಡೋ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಊಟ ಮಾಡ್ತಾರೆ. ಇದೆಲ್ಲ ಗಮನಿಸ್ತಾರೆ ಯಾರು? ಯಜಮಾನ. ಆ ವರ್ಷ ಬೆಳೆ ಸಮೃದ್ಧಿಯಾದ ಬೆಳೆ ಬರುತ್ತದೆ. ಇವ ಎಲ್ಲಿಗೆ ಈತನ ಎಲ್ಲಿ ಕಳಿಸ್ತಾರೋ ಆಗಲಾರ್ದ ಕೆಲಸ ಎಲ್ಲ ಆಗಿಬಿಡ್ತಾವೆ. ದೇವರಿಗೆ ಮಹಿಮೆ ಉಂಟಾಗಿ, ದೇವರ ಸ್ತೋತ್ರ ಉಂಟಾಗಿ. ದೇವರ ಈತನ ನೆನೆಸಿ ಆಶೀರ್ವಾದ ಮಾಡಿದೆಂಬುದಾಗಿ ದಣಿ ತಿಳಿದುಕೊಂಡು ಎಲ್ಲರ ಮೇಲೆ ಈತನ ಯಜಮಾನನಾಗಿ ಮಾಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಅಲ್ಲಾದ್ರೂ ಕೂಡ ಏನಾಗ್ಲಿಲ್ಲ. ಅಲ್ಲಿ ಪೋಟಿಪರನ ಹೆಂಡತಿ ಮಹಾರಾಣಿ ಅಯ್ಯಮ್ಮ ಇದ್ದ ಮೇಲೆ ಕಣ್ಣಿಡ್ತಾಳೆ. ಕಣ್ಣಿಟ್ಟ ಮೇಲೆ ಏನಾಗುತ್ತೆ ಗೊತ್ತಾ? ಈತ ಅದಕ್ಕೆ ಒಪ್ಪಿಕೊಳ್ಳಾರ್ದು ಇದ್ದತ್ನಾಗ ಗಂಡನ ಕರೆದು ಇವನು ಇಬ್ರಿದವನ್ನ ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡು ನನ್ನ ಮಾನವನ್ನ ಮಾಡಕ್ ಬಂದಿದ್ದ ಅಂತ ಹೇಳಿ ದೂರ ಹೇಳ್ತಾಳೆ. ಈ ದೂರ ಹೇಳೋ ಪದ್ಧತಿ ಎಲ್ಲಿಂದ ಬಂತು ಪ್ರಿಯರೇ? ಅಲ್ಲಿಂದ ಬಂತು, ಅವಳಲ್ಲಿಂದ ಬಂತು ಪ್ರಿಯರೇ. ಹಲ್ಲೆಲೂಯಾ. ನಾನು ಹಣ್ಣನ್ನು ತಿಂತಿದ್ದಿಲ್ಲ ಅಪ್ಪ, ಆ ಹಾವು ನನ್ನ ವಂಚಿತ, ಅದು ಹೇಳಿದಕ್ಕೆ ನಾನು ತಿಂದಿದ್ದೆ ಅಂತ. ಆಮೇಲೆ ಆದಾಮ್ ಎಲ್ಲಿದ್ದೀನಿ ನೀನು ಅಂತ ಕೇಳಿದಾಗ, ಅದಕ್ಕಿಂತ ಮುಂಚೆ ಎಲ್ಲಿದ್ದೀಯ ಅಂತ ನೀನು ಕೇಳಿದಾಗ, ಅಪ್ಪ ನೀನು ಬರುವ ಸಪ್ಪಳ ಕೇಳಿ ನಾವು ಬತ್ತಲಿ ಆಗಿದ್ದೀವಿ ಎಂಬುದಾಗಿ ನಾವು ತಿಳ್ಕೊಂಡು ಪದೆಯ ಮರೆಯಲ್ಲಿದ್ದೀವಿ ಅಂತ ಹೇಳ್ತಾರೆ. ಪ್ರಿಯಸಲ್ಲ, ನಾವು ಬತ್ತಲೆ ಆಗಿದ್ದೀವಿ ಅಂತ ಹೇಳಿ. ನೀವು ಬತ್ತಲೆ ಆಗಿದ್ದು ಯಾರು ಹೇಳಿದ್ರು? ನಾವು ತಿನ್ನಬಾರದು ಅಂತ ಹೇಳಿದ್ರು. ಅಣ್ಣನ ತಿಂದಿರು ಅಂತಂದರೆ, ಅಪ್ಪ ನೀನು ನನಗಿರೋಕ್ಕೆ ಕೊಟ್ಟಿಯಲ್ಲ, ನನ್ನ ಜೊತೆಗಿರೋಕ್ಕೆ ಕೊಟ್ಟಿಯಲ್ಲ, ಸಾಕಾರನ ಕೊಟ್ಟಿಯಲ್ಲ, ನನಗೆ ಮದುವೆ ಮಾಡಿ ಕೊಟ್ಟಿಯಲ್ಲ, ಮಾಡಿದ್ದು ನಾನು. ಅಕ್ಕಿ ತಂದು ಕೊಡ್ಲಿಕ್ಕೆ ಅದು ಬಿಡ್ತಿದ್ದಿಲ್ಲ, ತಿಂತಿದ್ದಿಲ್ಲ. ಆಕಿನ ಏನಮ್ಮ ನೀನು ಮಾಡಿದ್ದಂದ್ರೆ, ನಂದು ತಪ್ಪಲ್ಲ ಯಪ್ಪ, ನೀನು ಸೃಷ್ಟಿ ಮಾಡಿಯಲ್ಲ ಯಾವುದು ಹಾವನ್ನ, ಅದು ಹೇಳಿತ್ತು ಅದಕ್ಕೆ ತಿಂದಿಲ್ಲ. ಇವತ್ತಿಗಾದರೂ ನಾವೇನು ಮಾಡ್ತೀವಿ? ಇನ್ನೊಬ್ಬರ ಮೇಲೆ ಓಡಿಸಿ. ನಮ್ಮ ಹುಡುಗ ಭಾಳ ಒಳ್ಳೇದು, ಬಾಯಿಗೆ ಒಳ್ಳೆಟ್ರೆ ಕಡೆಯಲ್ಲ. ನಮ್ಮ ಹುಡುಗ ಭಾಳ ಒಳ್ಳೇದು, ನಮ್ಮ ಹುಡುಗನ ತಪ್ಪಿಲ್ಲ. ಆ ಹುಡುಗನ ಜೊತೆಗೆ ಹೋಗಿ ಪಾಟಿ ಅಂತ ತಿಳ್ಕೊಂಡು ಕುಡಿಯೋದು ಕಲ್ತಾನ್ರಿ ನಮ್ಮ ಹುಡುಗ. ಇವು ಎಲ್ಲಿಂದ ಬಂದವ? ಮೊದಲಿಂದ ಬಂದವಮ್ಮ ತಾಯಿ, ಮೊದಲಿಂದ ಬಂದವಪ್ಪ ಯಜಮಾನ. ಅವು ಆದಮ್ಮ ಅವಳಿಂದ ಇವು ನಮ್ಗೇನು ಬಹುಮಾನವಾಗಿ ಸಿಕ್ಬಿಟ್ಟವ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಈಗ ಪ್ರಪಂಚದೊಳಗೆ ಯಾರು ಮಾಡಲಾರ್ದ ಕಾರ್ಯ ಯಾರು ಮಾಡಿದ್ದಾರೆ? ಆ ದೇವರೇ ನರಾವತಾರಿಯಾಗಿ ಬಂದಿದ್ದಾರೆ ಪ್ರಿಯರೇ, ಮಾಡಿದ್ದಾರೆ ಪ್ರಿಯರೇ. ಇವರು ತಿಂದು ತಪ್ಪು ಮಾಡಿ ಮರಣವನ್ನು ತಂದುಕೊಂಡಿರ್ತಕ್ಕಂಥ ಇವರಿಗೆ ಆ ಮರಣದಿಂದ ಪಾರು ಮಾಡೋದಕ್ಕಾಗಿ, ಮರಣದ ಕೊಂಡಿಯನ್ನು ಮುರಿಯುವುದಕ್ಕಾಗಿ ಆತ ಬಂದು ಮರಣ ಹೊಂದಿ ಮರಣದ ಕೊಂಡಿಯನ್ನು ಮುರಿದು ಶಾಶ್ವತವಾಗಿ ಜೀವಿಸುವಂತ ಒಂದು ಆಶೀರ್ವಾದವನ್ನ ದೇವರು ನೀಡಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವಾಗ ದೇವರು ಹೊರಗಿದ್ದು ಕೆಲಸ ಮಾಡಿದ, ಹಂಗೆ ಬರ್ತಿದ್ದ, ಹಂಗೆ ಹೋಗ್ತಿದ್ದ. ಇವ್ರು ಮೂವರಿಗೆ ಶಾಪ ಬಂತು ಪ್ರಿಯರು. ಆವಿಗೂ ಶಾಪ ಬಂತು. ಅದು ಕೈ ಕಾಲು ಎರಡಿದು, ಕೈ ಕಾಲು ಓದುವುದು ಶಾಪ ಕೊಟ್ಟು ಹೊಟ್ಟೆಲೆ ನೀನೇನು ಮಾಡೋದಕ್ಕೆ ಜರುಗಬೇಕು. ಆಮೇಲೆ ಏನು ಮಾಡೋದು? ನಿನ್ನ ಸಂತಾನಕ್ಕೋ ಈಕೆ ಸಂತಾನಕ್ಕೋ ವೈರತ್ವ ಇರ್ತದ. ಈಕೆ ಸಂತಾನದ ಇಮ್ಮಡಿಯನ್ನು ಕಚ್ಚುವಿ, ಈಕೆ ಸಂತಾನವು ನಿನ್ನನ್ನು ಕೊಲ್ಲುವುದು, ಜಜ್ಜುವುದು, ನಿನ್ನ ತಲೆ ಜಜ್ಜೋವರೆಗೂ ಈಕೆ ಸಂತಾನಕ್ಕೆ ಸಿಟ್ಟು ತೀರಂಗಲ್ಲ ಅಂತ ಹೇಳ್ತಾನೆ. ಇವತ್ತು ನೋಡ್ರಿ ಎಲ್ಲ, ಈಗ ನಾನು ಬೈಬಲ್ ಓದಂಗಿಲ್ಲ, ನಾನು ಏಸಪ್ಪನ ಮಗ ಅಲ್ಲ, ಏಸಪ್ಪನ ಮಗಳಲ್ಲ, ಮತ್ತು ಅವನ್ಯಾಕೆ ಸಾಯಿಸ್ಬೇಕು? ಅವನು ಏಸಪ್ಪನ ಮಕ್ಕಳು ಅಂದ್ರೆ ಸಾಯಿಸ್ಬೇಕು, ಮತ್ತೆ ಸಾಯಿಸ್ಬಾರ್ದು. ಕಾರಣ ಒಂದೇ, ಹುಟ್ಟದಲ್ಲೇ ದೇವರಿಗೆ ಏನು ಮಾಡಿದ್ದಾನೆ, ಹಾಕಿದ ಆ ಬೀಜ. ನಿನಗೆ ತಿಳಿಯದೆ ಏನು ಮಾಡ್ತೀವಿ? ಮೊದಲು ಏನು ಮಾಡಿ ತಲೆ ಜಜ್ಜು ಅಂತೀನಿ.
ಮನೆಗೆ ಹಾವು ಸಾಯಿಸಿದ ಮೇಲೆ ಅದು ಸತ್ತೋಗಿತ್ತಂದ್ರೆ ತಲೆದದ್ರಿ ಅಂತಾರನ್ನೋದಲ್ರಿ. ಹಲ್ಲೆಲೂಯಾ. ಅದಕ್ಕೆ ಒಬ್ಬರು ಹೇಳ್ತಾರೆ ಪಂಡಿತರು ಏನಂತ ಗೊತ್ತಾ, ಕಲ್ಲನಾಗರ ಕಂಡಾಗ ಹಾಲಿವರಯ್ಯ, ಬದುಕಿದ ನಾಗರ ಬಂದಾಗ ಕಲ್ಲಿಂದ ಬಡಿ. ಅದು ನಿಮ್ಮನ್ನ ಏನ್ ಮಾಡ್ತೀನಿ ಮುದ್ದು ಕೊಡ್ತಾರೆ. ಒಂದ್ಸಲ ಮುದ್ದು ಕೊಟ್ರೆ ಮುಗಿದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ. ಹಲ್ಲೆಲೂಯಾ. ದೇವರು ಹಾಳು ಮಾಡ್ತಾರ, ಹಾಳು ಮಾಡಲ್ಲ, ಅಭಿವೃದ್ಧಿ ಮಾಡ್ತಾರೆ. ಹಾಳು ಮಾಡೋದು ಯಾವುದು ಗೊತ್ತಾ, ನಮ್ಮಲ್ಲೇ ಬೇರೂರ್ತಕ್ಕಂಥ ದೇವರಿಗೆ ಇಷ್ಟವಿಲ್ಲದ ಪಾಪ ನಮ್ಮನ್ನು ಹಾಳು ಮಾಡ್ತಾ ಹೊರತು ದೇವರು ಹಾಳು ಮಾಡೋದಿಲ್ಲ. ಏಸೇಬನ್ನು ತಗೊಂಡೋದ್ರು ಎಲ್ಲಿ ಹಾಕಿದ್ರಿ? ಇಲ್ಲಿ ಹಾಕಿದ್ರೆ ಸೆರೆಮನಿಯಲ್ಲಿ ಹಾಕಿದ್ರು. ಸೆರೆಮನೆ ಜೈಲೆಲ್ಲ ಹಾಕಿದ್ರು. ಜೈಲಿಗೆ ಮತ್ತೆ ಹಂಗಿಂಗಲ್ಲ, ಕೈಗೆ ಕೋಳ, ಕಾಲಿಗೆ ಕೋಳ, ಭಯಂಕರ ಬಯಸ್ಬಿಟ್ಟು ಏನೋ ದೊಡ್ಡ ಕೊಲೆಗಾರ ಮಾಡ್ತಾನೆ. ಆ ಪ್ರಕಾರ ಭಯಂಕರ ಹಿಂಸೆ. ಅಲ್ಲಿ ಆದ್ರೂ ಕೂಡ ಏನಾಯ್ತು ಗೊತ್ತಾ, ಎಲ್ಲರಿಗೆ ಲೀಡರ್ ಆಗಿ ದೇವ್ರು ಮಾಡಿದ ಇರಬೇಕಲ್ಲ. ಅಲ್ಲಾದ್ರೂ ಕೂಡ ಪ್ರಾರ್ಥನೆ ಕೊಡಲಿಲ್ಲ, ದೇವರಿಗೆ ಮಹಿಮೆಯುಂಟಾಗಲಿ. ಅಲ್ಲಾದ್ರೂ ಕೂಡ ಇವರು ನಿಂದನೆ ಮಾಡಲಿಲ್ಲ. ಯಾರು ನಿಂದನೆ ಮಾಡಲಿಲ್ಲ? ದಣಿಯನ್ನ ದಣಿ ಹೆಂಡತಿಯನ್ನು ನಿಂದನೆ ಮಾಡಲಿಲ್ಲ. ಅದಕ್ಕಾಗಿ ನಿಂದನೆ ಸ್ವಭಾವ ಹೊರಗೋಗುತ್ತೆ ಇರಲ್ಲ. ಪ್ರತಿನಿತ್ಯ ನಮ್ಮನ್ನು ನಾವೇನು ಮಾಡ್ಬೇಕು, ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯಾ. ಪ್ರೀತಿಯು ಏನು ಮಾಡುತ್ತೆ? ಭಕ್ತಿ ವೃದ್ಧಿ ಉಂಟು ಮಾಡುತ್ತೆ. ಇದರಲ್ಲಿ ಪ್ರೀತಿ ಇತ್ತು ಯೇಸುವಿನಲ್ಲಿ, ಅದಕ್ಕಾಗಿ ಈತ ಭಕ್ತಿಯಲ್ಲಿ ವೃದ್ಧಿ ಹೊಂದಿದ. ಆಮೇಲೆ ದೇವರೇನು ಮಾಡಿದ ಗೊತ್ತಾ, ಅರಮನೆಯಿಂದ ಹಿಡಿದು, ಸೆರೆಮನೆಯಿಂದ ಹಿಡಿದು ಅರಮನೆಯೊಳಗೆ ತರಿಸ್ಕೊಂಡ. ಹೊರಂಗ ಮಾಡಿ ತಪ್ಪಿಗೆ ಅಲ್ಲಿ ಇಬ್ರು ವ್ಯಕ್ತಿಗಳಿದ್ರು, ಅವರು ಅಪರಾಧ ಮಾಡಿದ್ರು, ಅದರಲ್ಲಿ ಹಾಕಲ್ಪಟ್ಟರು. ಅರಮನೆಯಲ್ಲಿ ಇರ್ತಕ್ಕಂಥವ್ರು, ಒಬ್ಬ ರೊಟ್ಟಿ ಮಾಡ್ತಕ್ಕಂಥ ಭಕ್ಷ್ಯಕಾರ, ಇನ್ನೊಬ್ಬವ ದ್ರಾಕ್ಷಾರಸ ಕೊಡ್ತಕ್ಕಂಥ ವ್ಯಕ್ತಿ, ಜ್ಯೂಸ್ ರೆಡಿ ಮಾಡಿ ರಾಜನಿಗೆ ಕೊಡ್ತಕ್ಕಂಥ ವ್ಯಕ್ತಿ. ಇವರಿಬ್ಬರು ಯಾವುದೊಂದು ಅಪರಾಧ ಮಾಡಿದ್ರೊಳಗೆ ಬಿದ್ದರು. ಅವರಿಬ್ಬರಿಗೆ ಕನಸ್ಬೇಕು. ಈತ 3 ಪುಟ್ಟಿಗಳು ಹೊತ್ಕೊಂಡು ಹೊಂಟಾನ ರೊಟ್ಟಿ ಮಾಡತ್ತ. 3 ಪುಟ್ಟಿಗಳಲ್ಲಿ ಬೇರೆ ಬೇರೆ ಥರದ ರೊಟ್ಟಿಗಳಿದಾವೆ. ಹೋಗ್ತಾ ಇರಬೇಕಾದ್ರೆ ಕಾಗಿಗಳು ಬಂದು ಮೇಲೆ ಪುಟ್ಟಿ ಏನು ಮಾಡ್ತಾ ಇದ್ದಾವೆ? ರೊಟ್ಟಿ ತಿಂತಾ ಇದ್ದಾವೆ. ಹಿಂಗೆ ಕನಸು ಬಿದ್ದೈತೆ. ಆಮೇಲೆ ಇದಕ್ಕೊಂದು ಕನಸು ಬಿತ್ತು. ಏನು? ದ್ರಾಕ್ಷ 3 ಗಂಚಲು, ಪ್ರಿಯವಾದ ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 3 ಗೊಂಚಲಿನಿಂದ ದ್ರಾಕ್ಷಾರಸ ಹಿಂಡಿ ಕೊಡ್ತಕ್ಕಂಥ ಒಂದು ಸನ್ನಿವೇಶ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮೆಯುಂಟಾಗಲಿ. ಈ 3 ದಿವಸಗಳು, ಈ 3 ಗೊಂಚಲುಗಳು, 3 ದಿವಸಗಳು ಹಣ್ಣುಗಳು ಪ್ರಿಯವಾದ ರಸ ಮಾಡಿ ಮತ್ತೆ ಆತಗ ಕೊಡ್ತಕ್ಕಂಥದ್ದು ಸನ್ನಿವೇಶ. ಈತನ ಯಾಕೆ ಸಪ್ಪಗಿದ್ರಲ್ಲ ನೀವು ಅಂತಂದ್ರೆ, ಇಲ್ಲ ಈ ಥರ ನಾವು ಕನಸು ಬಿದ್ದದಂದ್ರೆ ಅವಾಗ ಹೇಳಿದ, ಇನ್ನು 3 ದಿವಸದೊಳಗಾಗಿ ಏನದು ಕನ್ನಡ ಕನಸು ಹಿಂಗಂದ್ರೆ ಸರಿ ಒಳ್ಳೇದು, ಇನ್ನು 3 ದಿವಸದೊಳಗಾಗಿ ನಿನ್ನನ್ನು ಗಲ್ಲಿಗೇರಿಸ್ತಾನೆ. ಕಾಯಿಗಳು ಬಂದು ಏನು ಮಾಡ್ತವೆ? ನಿನ್ನನ್ನು, ನಿನ್ನ ತಲೆಯನ್ನು ಅಥವಾ ದೇಹವನ್ನು ತಿಂತಾವ ಅಂತ ಹೇಳ್ತಾನೆ. ಆಮೇಲೆ ಈತಿಗೆ ಹೇಳ್ತಾನೆ, ರಾಜ ಏನು ಮಾಡ್ತಾನೆ, ನಿನಗೆ 3 ದಿವಸದೊಳಗೆ 3 ಗೊಂಚಲುಗಳಂದ್ರೆ 3 ದಿವಸ ಒಳಗೆ ಏನಾಗುತ್ತೆ? ಹಣ್ಣುಗಳಂದ್ರೆ ನಿನಗೆ ಪುರಾ ದೇವ್ರು ಏನು ಮಾಡ್ತಾನೆ? ಸೇರಿಸ್ಕೊಳ್ತಾನೆ. ಯಾರು? ರಾಜ ಸೇರಿಸ್ಕೊಳ್ತಾನೆ. ಸೇರಿಸ್ಕೊಂಡು ಮತ್ತೆ ಪುನಃ ನಿನ್ನ ಉದ್ಯೋಗಸ್ಥನಾಗ್ತೀಯ ಅಂತೇಳಿ ಈತ ಹೇಳ್ತಾನೆ. ಅದನ್ನು ಕೇಳಿಬಿಟ್ಟು ಸರಿ, ಹಂಗಾದ್ರೆ ನಿನಗೆ ಉದ್ಯೋಗಕ್ಕೆ ಬಂದು ನನ್ನ ಜ್ಞಾಪಕ ಮಾಡಿಕೆ ಅಂತ ಹೇಳ್ತಾನೆ. ಅಲ್ಲಿ ಹೋದ ಮೇಲೆ ಈತ ಮರ್ತು ಬಿಡ್ತಾನೆ. ಆದರೆ ರಾಜನಿಗೆ ಒಂದು ಕನಸು. 1 ವರ್ಷ ಆಯ್ತು ಮರ್ತು ಬಿಡ್ತಾನೆ, 2 ವರ್ಷ ಆಯ್ತು ಮರ್ತು ಬಿಡ್ತಾನೆ, ಅದರೊಳಗಿರ್ತಾನೆ ಜೈಲಾಗಿ. ರಾಜನಿಗೊಂದು ಕನಸು ಬಿಡ್ತಾನೆ. ಅದು ಏನು ಗೊತ್ತಾ? 7 ತೆನೆಗಳು, ಬಲಹೀನವಾಗಿರ್ತಕ್ಕಂಥ 7 ತೆನೆಗಳಿರ್ತವೆ. ಬಲವಾದ 7 ತೆನೆಗಳಿರ್ತವೆ. ಬಲಹೀನವಾದ ತೆನೆಗಳು ಬಂದು ಬಲವಾಗಿರ್ತಕ್ಕಂಥ 7 ತೆನೆಗಳನ್ನು ತಿಂದು ಬಿಡ್ತಾವೆ. ಇದು ಒಂದು ಕನಸು. ಆಮೇಲೆ ಇನ್ನೊಂದು ಬಿಡ್ತು. ಇನ್ನೊಂದು ಏನು ಗೊತ್ತಾ? ಹೊಳೆಯ ದಡದಲ್ಲಿ ಆಕಳುಗಳು 7 ಬಲವಾದ ಆಕಳುಗಳು ಹೊಳೆ ಒಳಗಿನಿಂದ ಹೊರಗೆ ಬರ್ತಾವೆ. ಅಲ್ಲಿ ಹುಲ್ಲು ಮೇಯ್ತಿರ್ತಾವೆ.
ಅದ್ರಾಗ ಬಡಕಲಾಗಿರ್ತಕ್ಕಂಥ ಇನ್ನ 7 ಆಕಳುಗಳು ಬರ್ತವೆ. ಈ 7 ಆಕಳುಗಳು ಬಲವಾಗಿರ್ತಕ್ಕಂಥ ಆಕಳುಗಳು ತಿಂದು ಬಿಡ್ತವೆ. ಇದು ಕನಸು ಬಿದ್ದ ಮೇಲೆ ರಾಜ ಹೇಳ್ತಾ ಇದ್ದಾರೆ, ಈ ಕನಸಿನ ಅರ್ಥವನ್ನ ಹೇಳ್ರಿ ಎಂಬುದಾಗಿ ಎಲ್ಲರನ್ನ ಕರೀತಾರೆ ಪ್ರಿಯರೇ. ಆದ್ರೆ ಯಾವ ಪಂಡಿತರು ಕೂಡ ಇದು ಹೇಳೋದಲ್ಲ. ಆಮೇಲೆ ಅದಕ್ಕೆ ಇತ್ತ ದಾಸ ಮಾಡ್ಕೊಂಡು ಯಾರು ದ್ರಾಕ್ಷಾರಸ ಆ ಒಂದು ಉದ್ಯೋಗಕ್ಕೆ ಮತ್ತೆ ಸೇರಿಸಲ್ಪಟ್ಟನಲ್ಲ, ಅದನ್ನು ದಾಸ ಮಾಡ್ತಾರೆ. ರಾಜ ಹಿಂಗಾಯ್ತು, ಇಬ್ರಿಯದ ಒಬ್ಬ ವ್ಯಕ್ತಿ ಇದ್ದಾನೆ, ಎಲ್ಲಿ ಸೆರೆಮನಿಯಲ್ಲಿದ್ದಾನೆ ಅಂತ ಹೇಳಿದಾಗ ಆವಾಗ ಸೆರೆಮನಿಗೆ ಈತನ ಕರೆ ಕಳಿಸೋದಕ್ಕೆ ಹೋಗ್ತಾರೆ. ರಾಜನ ಮುಂದೆ ನಿಂದಿರ್ಬೇಕಾದ್ರೆ ಅದೆಲ್ಲ ನೀಟಾಗಿ ಮಾಡ್ತಾರೆ. ಯಾರನ್ನ ಅಲ್ಲಿಲಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದನ್ನ ಸ್ವಚ್ಛ ಮಾಡ್ತಾರೆ, ಕ್ಷೌರ ಮಾಡ್ತಾರೆ, ಆಮೇಲೆ ಸ್ನಾನ ಮಾಡ್ತಾರೆ, ಆಮೇಲೆ ನಿಲುವಂಗಿ ಹಾಕ್ತಾರೆ, ಆಮೇಲೆ ಒಳಗಡೆ ಚೈನ ಒಳ್ಳೆ ರೀತಿ ಭೂಷಣ ಮಾಡಿ ರಾಜನ ಹತ್ರ ಕರೆದುಕೊಂಡು ಬರ್ತಾರೆ. ಅವಾಗ ರಾಜ ಕೇಳ್ತಾನೆ ಹಿಂಗೆ ಅಂತ ಬಂದಾಗ, ಸರಿ ರಾಜ ನಾನು ಹೇಳ್ತೀನಿ. ಅವಾಗ ಹೇಳ್ಬಿಡ್ತಾನೆ, 7 ಬಡಕಲ ತನಿಗಳಂದ್ರೆ 7 ವರ್ಷಗಳು, ಬರಗಾಲದ ವರ್ಷಗಳು 7 ಬಲವಾದ ತನಿಗಳಂದ್ರೆ ಪುಷ್ಟಿಕರವಾಗಿ ಸಮೃದ್ಧಿಯಾಗಿರುವಂತ ವರ್ಷಗಳು. 7 ವರ್ಷಗಳು ಸಮೃದ್ಧಿಯಾದ ವರ್ಷಗಳು ಬಂದ ಮೇಲೆ 7 ವರ್ಷಗಳು ಎಂತ ಬರ್ತವೆ? ಬರಗಾಲದ ವರ್ಷಗಳು ಬರ್ತವೆ. ಈ 2 ತಾತ್ಪರ್ಯ ಒಂದೇ ಅಂತ ಹೇಳಿದಾಗ ಅವಾಗ 7 ವರ್ಷಗಳು ಸಮೃದ್ಧಿಯಾಗಿ ಬೆಳೆ ಬಂದಾಗ ಅದನ್ನು ನಾವು ಕೂಡಿಸಿಡಬೇಕು. ಇನ್ನು ಮುಂದೆ ಇರ್ತಕ್ಕಂಥ 7 ವರ್ಷಗಳ ಬರಗಾಲದಲ್ಲಿ ನಾವು ಅದನ್ನು ಉಪಯೋಗ ಮಾಡಬೇಕೆಂಬುದಾಗಿ ಹೇಳಿದಾಗ ರಾಜ ಹೇಳ್ತಾನೆ, ನಿನ್ನಂತ ಯೋಗ್ಯರಾಗಿರ್ತಕ್ಕಂಥವನು ಬೇರೆ ಯಾರು ಸಿಗ್ತಾರ, ನೀನೇ ಅದನ್ನ ಕಾರ್ಯನಿರ್ವಹಿಸಂತ ಹೇಳಿ ರಾಜನ ಒಂದು 2ನೇ ಸ್ಥಾನವನ್ನು ಯಾರಿಗೆ ಕೊಡ್ತಾರೆ? ಯಾರಿಗೆ? ಇವತ್ತು ನಿಮ್ಮ ಪರಿಸ್ಥಿತಿ ಏನಾದರೂ ಆಗಿಲ್ಲ, ದೇವರ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ನೀವು ಇಟ್ಟರೆ ದೇವರೊಂದು ವಾಗ್ದಾನ ನಿನ್ನ ಮೇಲೆ ಬಿಡುಗಡೆ ಮಾಡಿರುವಂಥದ್ದು ಯಾವತ್ತಿಗೆ ಏನಾಗಲ್ಲದು ನೆರವೇರುತ್ತೆ ಪರಿಪೂರ್ಣವಾಗಿ. ಬೆಳೆಸಲ್ಲ. ಪ್ರಥಮವಾಗಿ ಮಾನವನಿಗೆ ದೇವರೊಂದು ವಾಗ್ದಾನವನ್ನು ಬಿಡುಗಡೆ ಮಾಡಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಹೀಗೆ ದೇವರ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಮತ್ತು ಸಮುದ್ರದ ಮೀನುಗಳ ಮೇಲೆಯೋ ಆಕಾಶದ ಪಕ್ಷಿಗಳ ಮೇಲೆಯೋ ಭೂಮಿಯ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೋ ಏನು ಮಾಡಿರಿ? ದೊರೆತನ ಮಾಡಿರಿ, ದೊರೆಗಳಾಗಿರಿ. ಎಲ್ಲ ಗಟ್ಟಿ ಏಸೇಫ್ ಏನು ಮಾಡಿದ? ಅಂದ್ರೆ ಆ ವಾಗ್ದಾನವನ್ನು ಏಸೇಫ್ನಲ್ಲಿ ನೆರವೇರ್ತಾ ಇಲ್ಲ. ಎಲ್ಲರ ಮೇಲೆ ಐತೆ ಅದು ವಾಗ್ದಾನ. ನೀವು ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಅಂಟಿಕೊಂಡಿರ್ಬೇಕು, ದೇವರ ಆಜ್ಞೆಗಳನ್ನು ಹಿಡ್ಕೊಂಡು ನಡಿಬೇಕು. ಹರಿಲೋಯ, ದೇವರಿಗೆ ಮಹಿಮೆ ಉಂಟಾಗಲಿ.